ವಾಯ್ಸ್ ಮೆಸೇಜ್ ಬೇರೆ ಹಾಕಿದ್ಲು ವಾಟ್ಸಪ್ ಅಲ್ಲಿ. ಇವಾಗ ಲೋಬಿಟ್ಟು ಜನನಿನ ನನ್ನ ಬೈಕಿಗೆ ಹಾಕೋತೀನಿ. ಎಲ್ಲಿಗೆ ಹೋಯ್ತಾ ಇರೋದು? ನಿದ್ದೆ ಮಾಡಿದ್ಲು ಅಂದ್ರೆ ಜನನಿ ಅವ್ರು ಹೆಂಗ್ ಮಾಡೋರು ಹಂಗ್ ಮಾಡಿ. ನೀನು ಎಲ್ಲ ಹಳೆ ಒಗಟುಗಳು ಫುಲ್ಲು ಜನಪದದಲ್ಲಿ ಯಾರ್ಯಾರು ಪಂಟ್ರಿದ್ದೀರಾ. ಎತ್ತಿನ ಗಾಡಿಲೇ ಕಾರು, ಆನೇನು ಫುಲ್ಲು ಸಾಕತ್ ರಿಯಲಿಸ್ಟಿಕ್ ಆಗಿ ಕಾಣ್ತೈತಲ್ಲ. ಕಿಟಕಿಯಿಂದ ಏನೇ ನೋಡ್ತೀಯ, ಒಳಗಡಿಕೆ ಹೋಗೋಣ ಬಾರೆ. ಇದೇನು ಗೊಂಬೆನ ಇದು? ಸಿಮೆಂಟಲ್ಲಿ ಮಾಡಿರೋದು ಇದು. ಕಣ್ಣಿಂಗೆಲ್ಲ ಅಂತ ಐತೆ ಮತ್ತೆ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇನ್ನೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಒಂದು ಸಖತ್ತಾಗಿರೋ ಒಂದು ಓವರ್ ಸೈಜ್ಡ್ ವೈಟ್ ಟೀ ಶರ್ಟ್ ಹಾಕೊಂಡು ರೆಡಿಯಾಗಿ ಬಂದೀನಿ. ಎಲ್ಲಿಗೆ ಅಂತಂದರೆ ನಮ್ಮ ಅಕ್ಕನ ಹತ್ರ. ಯಾಕೆ ಅಂತಂದರೆ ಜನನಿ ಅವತ್ತಿಂದ ಎಲ್ಲೂ ಸುತ್ತಾಡಕ್ಕೆ ಹೋಗಿಲ್ಲ, ಸುತ್ತಾಡಕ್ಕೆ ಹೋಗ್ಬೇಕು ಅಂತ ಕೇಳಿ ವಾಯ್ಸ್ ಮೆಸೇಜ್ ಬೇರೆ ಹಾಕಿದ್ಲು ವಾಟ್ಸಪ್ಪಲ್ಲಿ. ಅದನ್ನು ಹಾಕ್ತೀನಿ, ಕೇಳಿಸ್ಕೊಳ್ಳಿ ಹೆಂಗೆಲ್ಲ ಬೈತಾಳೆ ನನಗೆ ಅಂತ. ನಾನು ಫೋನ್ ಮಾಡ್ತಿದ್ದೀನಿ, ಎತ್ತೊತ್ತಿಲ್ಲ. ಎಷ್ಟು ನಿನ್ ಕೊಪ್ಪು, ನಾಳೆ ಬರ್ತೀಯಲ್ಲ, ಕಾಲು ಕೈ ಮುಡಿತೀನಿ ಬಾ. ಅದಕ್ಕೇನೆ ಜನನಿ ಹೇಳ್ತಿದ್ಲು ಎಲ್ಲರೂ ಹೋಗ್ಬೇಕು ಅಂತ. ಅದಕ್ಕೇನೆ ನಮ್ಮ ಅಕ್ಕ, ಇನ್ನೊಂದು ಅಕ್ಕ, ಜನನಿ ಮತ್ತೆ ನಾನು ಎಲ್ಲೋ ಹೋಗ್ಬೇಕು ಅಂತ ಹೇಳಿದ್ರು. ಯಾವ ಜಾಗ ಅಂತಾನೆ ಮರ್ತೈತಲ್ಲ. ಎಲ್ಲೋ ಹೋಯ್ತಾರೆ, ಇವಾಗ ಹೋಯ್ತವ್ರೆ. ನಾನು ಇವಾಗ ಹಿಂದೆ ಹೋಗ್ಬೇಕು ನನ್ನ ಬೈಕಲ್ಲಿ. ಇವಾಗ ಲೋಬಿಟ್ಟು ಜನನಿನ ನನ್ನ ಬೈಕಿಗೆ ಹಾಕೋತೀನಿ. ಹೋಗೋಣ ಬನ್ನಿ. ಇವಾಗ DJ ಸ್ಟಿಕ್ಕಲ್ಲಿ ಮೋಟೋ ವ್ಲಾಗಿಂಗ್ಗೆ ಬನ್ನಿ ನನ್ನ ಬೈಕಿಗೆ. ಹಂಗೆಲ್ಲ ಏನ್ ಬೇಡ, ಏನ್ ಬೇಡ. ಜನನಿ ಎಲ್ಲಿಗೆ ಹೋಯ್ತಾ ಇರೋದು? ಔಟಿಂಗ್ ಹೋಗ್ತಿದೀವಿ ಮಾಮ. ಔಟಿಂಗ್ ನಾಟ್ ಡೇಟಿಂಗ್ ಅಂತ. ನಾಟ್ ಡೇಟಿಂಗ್ ಇಸ್ ಔಟಿಂಗ್ ನಾಟ್ ಡೇಟಿಂಗ್. ಆಯ್ತು ನಡಿ ಹೋಗೋಣ ಇವಾಗ. ಎಲ್ಲಿಗೆ ಹೇಳಿ ಹೋಯ್ತಾ ಇರೋದು? ಇಸ್ ಔಟಿಂಗ್ ನಾಟ್ ಡೇಟಿಂಗ್. ಹೇಳ್ಕೊಟ್ಬಿಟ್ಲು ಹೇಳು. ಕಾಲು ಇಲ್ಲಿಗೆ ಹಾಕೋ, ಅಲ್ಲಿಗೆ ಹಾಕೋ. ನೋಡ್ರಿ, ನಾವು ಹಾಕ್ಸೋ ಕ್ರ್ಯಾಶ್ ಗಾರ್ಡು ಕ್ರ್ಯಾಶ್ ಆದಾಗ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವಳನ್ನ ಕುಣಿಸ್ಕೊಂಡಾಗ ಕರೆಕ್ಟಾಗಿ ಅವಳು ಕಾಲು ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಹಿಂಗೆ ಅಲ್ವೇನೆ. ಹೋಗೋಣ ಇವಾಗ. ಹಿಡ್ಕೊನಿ, ಬಿಗ್ಗೆ ಹಿಡ್ಕೋಬೇಕು, ಬೀಳ್ಸಿ ಆಮೇಲೆ. ಅಲ್ಲಿ ನೋಡ್ಕೊ, ಕಾಣ್ತಾ ಇದೆಯಾ? ಚೆನ್ನಾಗಿ ಕಾಣ್ತಾ ಇದೆಯಾ? ಇವಾಗ ನಾವು ಹೋಗ್ತಾ ಇರೋ ಜಾಗ ಜಾಸ್ತಿ ಏನು ದೂರ ಇಲ್ಲ. ಏನೊಂದು 15-20 ಕಿಲೋಮೀಟ್ರ್ ಒಳಗಡೆ ಹೋಗೋದು. ಮತ್ತು ಜಾಸ್ತಿ ಸ್ಪೀಡಲ್ಲೂ ಹೋಗಲ್ಲ. 50 ಒಳಗಡೆ ಹೋಗೋದು ಸ್ಪೀಡು. ಅದಕ್ಕೋಸ್ಕರ ಅಂತ ಹೆಲ್ಮೆಟ್ ಏನು ಹಾಕೊಂಬರ್ಲಿಲ್ಲ. ಹೆಲ್ಮೆಟ್ ಹಾಕೊಬೇಕು ಹಂಗಂತ ಎಲ್ಲೇ ಆಚೆ ಹೋದ್ರೂ ಹಾಕೊಳ್ಳೇಬೇಕು ಹೆಲ್ಮೆಟ್ಟು. ಆದರೆ ಯಾಕೆ ಹಾಕೊಂಡಿಲ್ಲ ಅಂತಂದರೆ, ಇವಾಗ ನಾನು ಅಲ್ಲಿ ಹೋದಾಗ ಹೆಲ್ಮೆಟ್ ನೀಡೋಕ್ಕಲ್ಲೆಲ್ಲೂ ಜಾಗ ಇಲ್ಲ. ಕೈಯಲ್ಲಿ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ಹೆಲ್ಮೆಟ್ನ. ಅದಕ್ಕೋಸ್ಕರ ಎಲ್ಲರೂ ಬಾಯ್ಸೆಲ್ಲ ಹೇಳ್ತಾರಲ್ಲ, ಹೆಲ್ಮೆಟ್ ಹಾಕ್ಕೊಂಡ್ರೆ ಏರ್ ಸ್ಟೈಲ್ ಹಾಳಾಗೋಗುತ್ತೆ ಅಂತ. ನಂದು ಹೆಲ್ಮೆಟ್ ಹಾಕ್ಕೊಂಡ್ರೇ ಏರ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಹೇಳಬೇಕು ಅಂತಂದರೆ. ಅದೊಂಥರ ಕ್ಲೀನಾಗಿ ಪ್ಲ್ಯಾಂಟ್ ಆಗ್ಬಿಡುತ್ತೆ ಕೂದಲು. ಅದಾದಮೇಲೆ ನಾನು ಹೆಂಗೆ ಬಾಚ್ಕೊಂಡ್ರು ಕ್ಲೀನಾಗಿ ಬರುತ್ತೆ. ಇವಾಗ ಅಂದರೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತಂದರೆ ಗಾಳಿ ಕೂದಲು ಫುಲ್ಲು ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಟ್ಟಿರೋದು. ಕೂದಲು ಹೆಂಗೆ ಬೇಕಂಗೆ ಸರಿ ಹೋಗಲ್ಲ ನನಗೆ. ಹೆಲ್ಮೆಟ್ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ನನಗೆ. ಯಾರವರು ಹೇಳು? ಅದು ಮಮ್ಮ, ಅದು ಚಿಕ್ಕಮ್ಮ. ಇನ್ನೂ ತುಂಬ ದೂರ ಹೋಗೋದಿದೆ, 30 ಕಿಲೋಮೀಟ್ರ್ ಅಂತೆ. ನಾನು 15-20 ಅಂದ್ಕೊಂಡ್ಬಿಟ್ಟಿದ್ದೆ. ಬನ್ನಿ ಇವಾಗ ಅಲ್ಲಿ ಹೋಗಿ. ಯಾವುದೋ ಪಾರ್ಕ್ ಅಲ್ವೇನೆ ಹೇಳಿದ್ದು? ಪಾರ್ಕೇನೆ? ಪಾರ್ಕಾ? ಅದು ಗೊತ್ತಾಯ್ತು ಕಣೆ. ಡೈಲಾಗ್ ಹೇಳಾಯ್ತಾಗಲೇ. ಔಟಿಂಗು ಡೇಟಿಂಗ್ ಅದು ಹೇಳಾಯ್ತು. ಯಾವುದೋ ಪಾರ್ಕ್ ತಾನೇ ಹೋಗೋಣ ಅಂತ ಹೇಳಿರೋದು. ಅಯ್ಯೋ ತಿರ್ಗಾ ಅದನ್ನೇ ಹೇಳ್ತವಳೆ. ನಿದ್ದೆ ಮಾಡಿದ್ಲು ಅಂದರೆ ಜನನಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಲು ಮಾತ್ರ. ಆರ್ಟ್ ಅದು ತಡಿ ತೋರ್ಸೋಣ. ಎಲ್ಲೈತೆ ಆರ್ಟು? ಅಲ್ಲಿ ಹಾರ್ಟ್ ಐತಂತೆ. ಇಲ್ಲೋ ಕರ್ನಾಟಕ ಅಂತ ಹಾಕೋರೆ. ನಾವಿಲ್ಲಿ ಬಂದಿರೋದು ಏನಪ್ಪ ಇದು, ಜಾನಪದ ಲೋಕ ಅನ್ನೋ ಮ್ಯೂಸಿಯಮ್ಮು ಏನೋ ಇದ್ರ ಥರ ಅಂತೆ. ಇದು ಏನೇನೋ ಸ್ಕಲ್ಪ್ಚರು ಏನೇನೋ ಇಟ್ಟಿರ್ತಾರಂತೆ ಅಲ್ಲಿಗೆ. ಕರೆಕ್ಟಾಗಿ ಕೂತ್ಕೊಳ್ಳಿ, ಸುಮ್ಮನೆ ರೋಡ್ ದಾಟ್ಬೇಕಿನ್ನ, ಸುಮ್ಮನೆ. ಇಲ್ಲಿ ಎಷ್ಟೆಷ್ಟೈತೆ ಪ್ರೈಸ್ ನೋಡಂಬಾರಪ್ಪ ಇಲ್ಲಿ ಜನನಿ.
ವಯಸ್ಕರಿಗೆ 100 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ ಅಂತೆ. ನಿನಗೆ ಎಷ್ಟಂಗಾದ್ರೆ? 5 ರೂಪಾಯಿ ಅಲ್ಲ, 50 ರೂಪಾಯಿ. ಇದು ವೀರ್ಗಾಸೆ ಆಡೋರ್ದು. ಇದು ವೀರ್ಗಾಸೆ ಆಡೋರ್ದು ಯಾವ ಥರ ಇರುತ್ತೆ ಅವ್ರದ್ದು ಶೈಲಿ, ಯಕ್ಷಗಾನದ ವೇಷ. ಕಾಂತಾರದ್ದು ಅದು ಬೈಲಿ ನೋಡಿ, ಈ ಕಡೆಯಿಂದ ಕರೆಕ್ಟಾಗಿ ಈ ಕಡೆಯಿಂದ ನೋಡು. ಅವ್ರು ಹೆಂಗೆ ಮಾಡೋರು ಹಂಗೆ ಮಾಡಿ ನೀನು. ಹಂಗವ್ರಾ? ಹಾಂ ನಡಿ. ಜನಪದ ಲೋಕ ಅಂತ ಅವಾಗಲೇ ಆಚೆ ಕಡೆ ತೋರಿಸಿದ್ನಲ್ಲ ನಿಮಗೆ ಜಾಗದ ಹೆಸರು. ಇಲ್ಲಿ ಏನೇನಿರೋದು ಅಂತಂದರೆ, ಏನೇನು ನಮ್ಮ ಕರ್ನಾಟಕ ಜನಪದಕ್ಕೆ ಸಂಬಂಧಪಟ್ಟಿರೋದು ಏನೇನಿದೆ ಎಲ್ಲ ಇವಾಗ ಸ್ಟಾರ್ಟಿಂಗಲ್ಲೇ ನೋಡ್ಬೋದು. ಇಲ್ಲಿ ವೀರ್ಗಾಸೆ ವೇಷ ಮತ್ತು ಯಕ್ಷಗಾನ ವೇಷ, ಮತ್ತು ಇಲ್ಲಿ ನೋಡ್ರಿ ಎಲ್ಲ ಹಳೆಯ ಒಗಟುಗಳು. ಇಷ್ಟಿಷ್ಟು ಮೀಟ್ರಿಗೆ ಒಂದೊಂದು ಈ ಥರ ಒಗಟುಗಳನ್ನ ಬರೆದಿಟ್ಟವ್ರೆ. ಫುಲ್ಲು ಜನಪದದಲ್ಲಿ ಯಾರ್ಯಾರು ಪಂಟ್ರಿದ್ದೀರಾ ಅವರು ಈ ಒಗಟುಗಳನ್ನೆಲ್ಲ ಬಿಡಿಸ್ಬೋದು ಬೇಕಾದರೆ ಇಲ್ಲಿಗೆ ಬಂದು. ಇದು ರಾಮನಗರದಿಂದ ಒಂದು 5-6 ಕಿಲೋಮೀಟ್ರ್ ಏನೋ ದೂರ ಅನಿಸುತ್ತೆ. ಇದು ಮ್ಯಾಪಲ್ಲಿ ಹಾಕಿದ್ರೆ ಸಿಕ್ಬಿಡುತ್ತೆ ನಿಮಗೆ ಜನಪದ ಲೋಕ ಅಂತ. ಪ್ರವಾಸಿಗರಿಗೆ ಸೂಚನೆಗಳು. ಇದು ಇದೇನು ವೇಷ? ಜಗಲಿಗೆ ಅಂತೆ. ಟಮಟೆ ಬಡಿಯೋರಾ? ಇಲ್ಲಿ ಹಾಕೋರೆ ಏನೇನು ಡೈರೆಕ್ಷನ್, ಎಲ್ಲೆಲ್ಲಿಗೆ ಹೋದ್ರೆ ಏನೇನು ಅಂತ. ಲೋಕಮಾತಾ ಮಂದಿರ ಮ್ಯೂಸಿಯಂ ಐತಂತೆ. ಚಿತ್ರಕುಟೀರ ಮ್ಯೂಸಿಯಂ, ಡ್ರಿಂಕಿಂಗ್ ವಾಟರ್, ಲೋಕ ಮಹಲ್ ಮ್ಯೂಸಿಯಂ, ಲೋಕ ಸಿರಿ ಮ್ಯೂಸಿಯಂಗಳು ಎಷ್ಟೊಂದು ಐತೆ ಹಂಗಾರೆ. ಇದು ಸಾಕಾದ ಕಾಣ್ತೈತೆ. ಇದು ಯಾರೇ ಹಿಂಗೆ ನಗ್ತಾರೆ? ಇದು ಜನಪದ ಲೋಕ ಆಡಿಟೋರಿಯಂ. ಇದು ನೋಡಲ್ಲಿ ಕ್ಲೀನಾಗಿ ಇವಾಗ ಕಾಲೇಜ್ಗಳೆಲ್ಲ ಇರ್ತದಲ್ಲ ಆಡಿಟೋರಿಯಂ ಆ ಥರ. ಅದೇ ರಂಗಮಂದಿರ ಅಂದರೆ ಆಡಿಟೋರಿಯಂ. ನೋಡಿ ಇಲ್ಲಿ ಬ್ಯಾಕ್ ಸ್ಟೇಜು, ಬಯಲು ರಂಗಮಂದಿರ. ಇದು ಬ್ಯಾಕ್ ಸ್ಟೇಜು, ಇದು ಸ್ಟೇಜು, ಇದು ಆಡಿಯನ್ಸ್ ಕೂತ್ಕೊಳ್ಳೋ ಜಾಗ. ಏನು ಸಾಕದ ಈ ಜಾಗ. ಬೇಕಾದ್ರೆ ಯಾರಾದ್ರೂ ಇಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡ್ತಾರೆ ಅಂದರೆ ಇಲ್ಲಿ ಜಾಗ ಕೊಡ್ತಾರೆ ಅನಿಸುತ್ತೆ. ಅಂದರೆ ಈ ಥರದ್ದು ಜನಪದ ಫಂಕ್ಷನೇ ಮಾಡಬೇಕಾಯ್ತದೆ ಇವರು. ಇಲ್ಲಿ ಸಾಕಾದಾಗ ಕಾಣ್ತೈತೆ, ಒಳ್ಳೆ ಸಾಕಾದಾಗ ಕಾಣ್ತೈತೆ ಫುಲ್ ಎಲ್ಲ. ಇಲ್ಲಿ ರೂಫ್ ಮಾಡಿರೋದು ಇವರು ಗರಿಲೇನೆ, ಗರಿ ಎಣೆದ್ಬಿಟ್ಟು ಹಾಕಿರೋದೆಲ್ಲ. ಅಲ್ಲಿ ಚೆನ್ನಾಗೈತೆ ನಡಿ. ಇವಾಗ ಅಲ್ಲಿ ಜನಪದ ಲೋಕ ಅಂತ ಹಾಕಿರೋದಲ್ಲಿ. ಜನನಿ ಇದೇನಿದು? ಹಾಂ ಅಲ್ಲೇ ಬರುವಾಗ ಹೇಳಿಲ್ಲಲ್ಲ. ಇಂಚಿಂದು ಮನೆ ಮರ ಕಡಿತವ್ರಲ್ಲಿ ಕ್ಲೀನಾಗಿ ನೋಡ್ರಿ. ಈ ಥರ ಇಷ್ಟು ಜನ ಮೇಂಟೈನ್ ಮಾಡ್ತವ್ರೆ ಕ್ಲೀನಾಗಿ. ಮರ ಕಡಿತಾ ಇರೋದಲ್ಲ, ಇದು ಮರ ಸವರ್ತಾ ಇರೋದು. ಆ ಕಡೆ ಈ ಕಡೆ ಕೊಂಬೆಗಳು ಜಾಸ್ತಿ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನೆಲ್ಲ ಕಡ್ದು ಕ್ಲೀನಾಗಿ ಮರ ಸ್ಟ್ರೈಟಿಗೆ ಹೋಗೋ ಥರ ಬಿಡ್ತಾರೆ. ಇಲ್ಲಿ ಹೆಂಚಿನ ಮನೆ ನೋಡ್ರಿ. ಇದು ನಾರ್ಮಲ್ ಹೆಂಚಲ್ಲ, ಇದು ಕುಂಬಾರ ಹೆಂಚು ಅಂತಾರೆ ಇದನ್ನು. ಈ ಥರ ಇದ್ರೆ ಡಿಸೈನು ಆ ಥರ ಹೆಂಚು. ಒಂದು ಎತ್ತಿನ ಗಾಡಿ ಐತೆ ನೋಡ್ರಿ. ಇಲ್ಲಿ ನಾವಿವಾಗ ಹೋಗ್ತಿರೋದು ಇನ್ನೊಂದು ಪಾರ್ಟ್ ಆಫ್ ದಿ ಜನಪದ ಲೋಕ. ಏನು ಅಂತಂದರೆ ಟ್ರೈಬಲ್ ವಿಲೇಜು. ಅದಕ್ಕಿಂತ ಮುಂಚೆ ಇಲ್ಲೇ ರೈಟಲ್ಲಿ ಇಲ್ಲೇನೋ ಗ್ರಂಥಾಲಯ ಇದೆ, ಲೈಬ್ರರಿ ಅಂತೆ. ಇಲ್ಲಿ ಒಳಗಡೆ ಹೋಗ್ಬೋದೇನೋ. ರಥದ ಮೇಲೆ ಶಿವನಂದಿ. ಯಾವುದೋ ಆಫೀಸ್ಗೆ ಹೋಗ್ತಾ ಇದ್ದೀವಿ ನಂಗೆ ಕಾಣ್ತೈತೆ. ಒಳ್ಳೆಯದು ಈ ಆಫೀಸೇನೇ ಅದು. ಯಾರೋ ಅವರೇ ಬಾಲಿ. ಧರ್ಮಸ್ಥಳದ ಕಡೆಯಿಂದ ಇಲ್ಲಿಗೆ ಬಂದಿರೋದು ಕೊಡುಗೆ. ಇದು ಆವಾಗಿನ ಟೈಪ್ ಕಾರ್ ಅನ್ನಂಗಿದು. ಎತ್ತಿನ ಗಾಡಿಲೇ ಕಾರು. ಏನದು? ಎಷ್ಟು ಬಿಟ್ಟವು ನೋಡಲ್ಲಿ. ಅದು 7 ಸ್ಟೆಪ್ಪನೇ ಐತೆ ಹತ್ರ. ಅದು ಇನ್ಯಾವ ರೇಂಜಿಗೆ ಮಾಡೋರೆ. ಫಾಕ್ಸ್ ಎಲ್ಲ ಕಣೆ ಅದು. ಮಾಮೂಲಿ ನಾಯಿ ಅದು, ನಾಯಿ ಕಣೆ ಅದು. ಸಖತ್ತು. ದೂರದಿಂದ ನೋಡಿದ್ರೆ ಫುಲ್ ರಿಯಲಿಸ್ಟಿಕ್ ಆಗಿ ಕಾಣ್ತೈತೆ. ಸಖತ್ತು. ಸಿಮೆಂಟು. ಆನೆನು ಫುಲ್ಲು ಸಖತ್ ರಿಯಲಿಸ್ಟಿಕ್ ಆಗಿ ಕಾಣ್ತೈತಲ್ಲ. ಅಲ್ಲಿ ದೂರದಿಂದ ನೋಡೋಕೆ ಆನೆ ಕಾಲು ಸಖತ್ತಾಗಿ ಮಾಡೋರೆಲ್ಲ. ಇದೇನು ಮರ ಅಲ್ಲ, ವುಡ್ ಅಲ್ಲ, ಇದು ಸಿಮೆಂಟೇ. ಆ ಥರ ಶೇಪ್ ಮಾಡಿರೋದಷ್ಟೇ. ಬಾ ಕಿಟಕಿಯಿಂದ ಏನೇ ನೋಡ್ತೀಯ, ಒಳಗಡಿಕೆ ಹೋಗೋಣ ಬಾರೆ. ಅದೊಂದು ಡೋರು. ಇದು ಇದು ಎಂಟ್ರೆನ್ಸು. ಇಲ್ಲಿ ಅಡುಗೆ ಮನೆ ಅಲ್ಲ, ಇದು ಕೂತ್ಕೊಂಡು ಊಟ ಮಾಡೋಕ್ಕೆ. ಅಲ್ಲಿಂದ ಊಟ ತಗೊಂಬರೋದು. ಇಲ್ಲೇ ಕನೆಕ್ಷನ್ ಕೊಟ್ಟಿಲ್ವ ಅಡುಗೆ ಮನೆಗೂ ಇದಕ್ಕೂ. ಇಲ್ಲಿ ಊಟ ಮಾಡೋಕ್ಕೆ ನನಗೆ. ಇದು ಹಾಲು ಮನೆ ಕಳದು ಅಷ್ಟೇ. ಜೇನು ಕುರುಬ, ಜೇನು ಬೇಟೆ ಅಂತೆ. ಇದು ರಿಯಲ್ ಫೋಟೋಸ್ ಇವೆಲ್ಲ. ಜೇನು ಹಿಡಿಯೋಕೆ ಹೋಗಿರೋದು. ಆನೆ ಮಾವು ಥರ ಆಗಿದ್ದ ಜೇನು ಕುರುಬರು. ಅಂದ್ರೆ ಇದು ಜೇನು ಕುರುಬರ ಫ್ಯಾಮಿಲಿದು ಮನೆ ಹೆಂಗಿರುತ್ತೆ ಅಂತ. ಬಿದ್ರದು ನೋಡಿ. ರೂಫ್ನು ಹುಲ್ಲಲ್ಲೇ ನೋಡು ಕವರ್ ಮಾಡಿರೋದು.
ಓ ಕರೆಕ್ಟಾಗಿ ಫೋಟೋಗಳಿಗೆ ಸ್ಪಾಟ್ ಲೈಟ್ ಬಿಟ್ಟವ್ರೆ, ಹೆಂಗ್ ಕಾಣ್ತೈತೆ ಅದು ಮಾತ್ರ ಅಂತ ನಾನು ಇಲ್ಲಿ ಸಡನ್ ಹಿಂಗೆ ತಿರುಗ್ಬಿಟ್ರೆ ಯಾರೋ ಅವರೇ ಅಂತಾನೆ ಅನ್ಸ್ಬಿಡ್ತೈತೆ. ಇದು ಇನ್ನೊಬ್ರು ಫ್ಯಾಮಿಲಿ, ಬೇರೆ ಫ್ಯಾಮಿಲಿ ಅಂದ್ರೆ ಬೇರೆ ಇವರು ಹೆಂಗಿರ್ತಾರೆ ಅನ್ನೋ ಥರ. ಗೊಂಡ ಓ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹಾಕೋರೆ. ಇದು ಹೆಂಚಿನ ಮನೆ. ಇದು ಸಡನ್ ಆಗಿ ಹಿಂಗೆ ನೋಡಿ ಅಲ್ಲ ಗ್ಯಾಪಲ್ಲಿ ನೋಡಿದ್ರೆ ಅಲ್ಲಿ ಯಾರು ಕೂತ್ಕೊಂಡವ್ರಪ್ಪ ಅಂತ, ಯಾರು ಕೂತ್ಕೊಂಡವ್ರು ಇವರು, ಇಲ್ಲೇನೋ ಕೆಲಸ ಮಾಡ್ತವ್ರೆ ಅನ್ನೋ ಥರ. ನಮ್ಮ ಕರ್ನಾಟಕದಲ್ಲಿ ಈ ತರ ಫೋಕ್ ಆರ್ಟಿಸ್ಟ್ ಮತ್ತೆ ಫೋಕ್ ಸಿಂಗರ್ ಅಂದ್ರೆ 220 ವೆರೈಟೀಸ್ ಇರೋದು. ಇಡೀ ವರ್ಲ್ಡಲ್ಲಿ ಅತಿ ಹೆಚ್ಚು ವೆರೈಟೀಸ್ ಇರೋದು ನಮ್ಮ ಕರ್ನಾಟಕ. ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಇವತ್ತು 5,000. ಒಟ್ಟು ಕಲಾವಿದರು ಕರ್ನಾಟಕದಲ್ಲಿ ಇರೋದು ಇವತ್ತು 9 ರಿಂದ 10 ಲಕ್ಷ ಜನ ಕಲಾವಿದರು. ಅವರು ಜೇನುಕುರೂರು ಬಂದು ಮೈಸೂರು, ಚಾಮರಾಜನಗರ, ಹಾಸನ, ಮಡಿಕೇರಿ. ನೋಡಿ ಇಲ್ಲಿ ಅವರ ಮೂಲ ಉಡುಪು ಮತ್ತೆ ಆಭರಣ. ಇದವರ ಅಡಿಗೆ ಮನೆಗೆ ಓಪನ್ ಕಿಚನ್ ಮತ್ತೆ ಬರ್ತದೆ. ಓಪನ್ ಕಿಚನ್ ಅವಾಗ್ಲೇನೆ ನೋಡ್ರಿ. ಈಗ ಇದೆ ಸೆಂಟರ್ ಆಗಿದೆ. ಇದು ಬೆಡ್ರೂಮ್. ಇದು ಈ ಥರದ್ದು ಇನ್ನ ಎಷ್ಟೈತೆ ಸರ್? ಈ ಥರದ್ದು ಇನ್ನ 6 ಐತಾ? ಇವರು ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ರಾಮನಗರ ಜಿಲ್ಲೆ ಇದ್ದಾರೆ. ಇವರು ದೇವಸ್ಥಾನ ಒಳಗಡೆ ಜೆಂಡುಲ್ಲು, ಮೇಲ್ಗಡೆ ಬಾಳೆಪಟ್ಟಿ ಹಾಕಿ ದೇವಸ್ಥಾನ ಕಟ್ತಾರೆ. ಹಳ್ಳಿ ಕಾರೂರಿನ ಬಸವನ ಬಿಡ್ತಾರೆ. ಗಣೇಶ ನುಡಿಸ್ಕೊಂಡು ಜುಂಜಪ್ಪನ ಕಾವ್ಯ. ಇವತ್ತು ಜಾನಪದ ಮಹಾಕಾವ್ಯಗಳು 5: ಮಾದೇಶ್ವರನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ, ಮೈಲಾಲಿಂಗನ ಕಾವ್ಯ, ಜುಂಜಪ್ಪನ ಕಾವ್ಯ, ಸದತಿ ಹೆಲ್ಲವನ ಕಾವ್ಯ. ಮಾದೇಶ್ವರನ ಕಾವ್ಯಾಡೋರು ಗುಡ್ರು, ಮಂಟೇಸ್ವಾಮಿ ಕಾವ್ಯಾಡೋರು ನಿಲುಗಾರರು, ಜುಂಜಪ್ಪನ ಕಾವ್ಯಾಡೋರು ಗೊಲ್ರು, ಸದತಿ ಎಲ್ಲವನ ಕಾವ್ಯ ಜೊಗ್ತಿರೋ, ಮೈಲಾಲಿಂಗನ ಕಾವ್ಯಾಡೋರು ಗೊರ್ವರು. ಇವರು ದೇವ್ರು ಬಂದು ಪೆಟ್ಟಿಗೆ ಒಳಗೆ ಜುಂಜಪ್ಪ, ಸರ್ಪ, ಚೇಳು, ಜರಿಯನ್ನು ಪೂಜೆ ಮಾಡ್ತಾರೆ. ಇವರು ಇರುಳಿಗರು ಬಂದು ನಮ್ಮ ರಾಮನಗರ ಜಿಲ್ಲೆಯಲ್ಲಿದ್ದಾರೆ. ಇವರ ಮೊದಲು ಬೆಟ್ಟದ ಗುಹೆಗಳಲ್ಲಿ ವಾಸ ಮಾಡ್ಕೊಂಡು ಇಲಿ ಬೇಟೆ ಆಡೋದು, ತುಡಾ ಜೇನು ಹಿಡಿಯೋದು, ಹುಡಾ ಹೊಡಿಯೋದು, ಕಣಿ ಶಾಸ್ತ್ರ ಹೇಳ್ತಾರೆ. ಒಂದು ಇಲಿ ಬಿಲ ತೊಡಿದ್ರೆ 40 ರಿಂದ 50 ಸೇರು ದಿನಸಿ ತಗೊಂಡು ಸ್ಟೋರ್ ಮಾಡುತ್ತೆ. ಈ ರಾಮದೇವ್ರ ಬೆಟ್ಟ ಇದೆಯಲ್ಲ ನೋಡ್ರಿ, ಆ ಬೆಟ್ಟದ ಬುಡದಲ್ಲೇ ಇರುಳು. ಇವರು ಬೇಟೆ ಆಡೋದನ್ನೇ ಇಲಿನ. ಇವರು ಇದು ಈರುಳಿಗ ಜನಾಂಗದವರು ಅಂತಂದರೆ ಇಲಿನ ಬೇಟೆ ಆಡೋರಂತೆ. ನೋಡ್ರಿ ಏನು ಕ್ರೇಜಿ ಆಗೈತೆ. ತಮಟೆ ಬಡಿತಾ ಇದ್ದೇನೆ. ಏಯ್ ಬರಲಿ. ಅವರ ತೋಳಲು ಅವರ ಕೈಯಲ್ಲೂ ಪಂಚಲೋಹದ ಬಡಿಯೊಳಗೆ 101 ಜಾತಿ ಗಿಡಮೂಲಿಕೆ ಸೇರಿಸ್ತಾ ಇದ್ರು. ಅದರ ಶಕ್ತಿಯ ಪ್ರೇರಣೆ ನಡೆದರು. ನೋಡಿ ಅವ್ರು ಇಲಿ ಹಿಡಿದಿರೋ ರಿಯಲ್ ಫೋಟೋ ಇದು. ಎಷ್ಟು ಇಲಿಗಳು ಯಪ್ಪ. ಈರುಳಿಗರ ಇಲಿ ಬೇಟೆ. ಇಲಿ ನೋಡ್ಲೆ ಮೀನ್ ಹಂಗೆ ಹಿಡ್ದವ್ರೆ ಯಪ್ಪ. ನಿನ್ಕೋ ತಾತ ಏನು ಗೊಂಬೆ ಆಗೋದೇ ಇಲ್ಲಿಗೆ ಬಾ ಜನನಿ ಫಸ್ಟು. ಇವರ ಅವ್ರನ್ನ ಗೊಂಬೆ ಅಂತ ತಗೊಳ್ಳೋಳು. ಈಚಲ ಬಗಣಿ ಹೆಂಡ ಇಳಿಸ್ಕೊಂಡ್ಬಿಟ್ಟ. ಈ ಬಗಣಿ ಈಚಲ ಹೆಂಡ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಕುಡಿದ್ರೆ ಆಯುರ್ವೇದಿಕ್ ಔಷಧಿ. ಸೂರ್ಯನ ಕಿರಣ ಬಿದ್ದ ಮೇಲೆ ಕುಡಿದ್ರೆ ಮದ್ದು ಬರೋದು ಹೆಂಡ. ಆಂಟಿ ಒಂದು ರೊಟ್ಟಿ ಮಾಡ್ಕೊಡಿ ಇನ್ನು. ಆಂಟಿ ಅಜ್ಜಿ ಒಂದು ರೊಟ್ಟಿ ಮಾಡ್ಕೊಡಿ ಇನ್ನು. ನೋಡಿ ಇಲ್ಲಿ ಗೋಡೆ ಮೇಲೆ ಅಕ್ಕಿ ರಂಗಲೆ ಗೀರೆಳೆದೆ ಒಂದು ಅಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆ ಎಲ್ಲ ಒಟ್ಟಿಗೆ ಇಲ್ಲಿರೋರು ಇದನ್ನೇ ಇದು ಮಾಡಿರೋದು. ಕಷ್ಟ ಸುಖ ಮಾತಾಡೋದು. ಸಿಗ್ಮಾ ಒಳ್ಳೆ ರಿಯಲ್ ಫೋಟೋ ನೋಡ್ರಿ ಇದು. ಅಡಿಗೆ ಮನೆ, ಹಾಲ್ ಇಷ್ಟೇ ಮನೆ. ಈ ಮನೆ 20-25 ಜನ. ಈ ಥರ ರಂಗೋಲಿ ಬಿಡ್ತಾ ಇದ್ದವರು. ಹೋಲಿ ಸಿಗ್ಮಾ ನೃತ್ಯ, ಹೋಲಿ ಸಿಗ್ಮಾ ಡ್ಯಾನ್ಸ್. ಇದು ರಿಯಲ್ ಫೋಟೋ. ಇಲ್ಲೆಲ್ಲ ಇಲ್ಲಿ ಈ ಥರ ಹಾಕಿರೋವೆಲ್ಲ ರಿಯಲ್ ಫೋಟೋಗಳು. ಉಣಬಿ ಮಹಿಳೆಯರು ಇಲ್ಲಿ ವಾಂಟಿ ಇಲ್ಲಿರೋರೇನೆ, ಅಜ್ಜಿ ಇಲ್ಲಿರೋರೇನೆ ಇಲ್ಲಿ ಮಾಡಿರೋದು ಇವರು. ನೋಡಿ ಇವರು ಹಾಲಕ್ಕಿ ಗೌಡರು ಬಂದು ಉತ್ತರ ಕಂಜಲಿ ಗೌಡರೆಲ್ಲ ಹಾಲಕ್ಕಿ ಒಕ್ಕಲಿಗರು. ಇವರಿಗೆ ಹಾಲಕ್ಕಿ ಒಕ್ಕಲಿಗರು ಅಂತ ಹೆಸರು ಗೊತ್ತು ಅಂದ್ರೆ ಹಾಲು ಕೊಟ್ಟು ಹಕ್ಕಿ ಈಸ್ಕೊಂಡಂತೆ ಅತ್ತೆ ಹಾಲಕ್ಕಿ ಗೌಡರು. ಇವರ ಕಸು ಕೃಷಿ ಕೆಲಸ. ಕಾಡಲ್ಲಿ ಸೌದೆ ಕಟ್ಕೊಂಬಂದು ಮಾರೋದು, ಕಾಡ ಹಣ್ಣುಗಳನ್ನು ತಂದು ಮಾರಾಟ ಮಾಡೋರು. ಈ ಪದ್ಮಶ್ರೀ ಅವಾರ್ಡ್ ಆಗೈತಲ್ಲ ಸುಕ್ರಿ ಬೊಮ್ಮೇಗೌಡ, ಅವಳ ಮನೆ ಸೇಮ್ ಹಿಂಗೆ ಇದ್ದಿದ್ದು.
ಆ ಅಮ್ಮ ಹೋದ ವರ್ಷ ಮಾರ್ಚ್ 13ನೇ ತಾರೀಕು ತೀರ್ಕೊಂಡು ಆ ಅಮ್ಮ ಒಳಗಡೆ ಹೋಗ್ಬೇಡ ಮೇಡಮ್. ಆ ಅಮ್ಮ ತೀರ್ಕೊಂಡಾಗ 99 ವರ್ಷ. ಇನ್ನೊಂದು ವರ್ಷ ಕಳೆದಿದ್ದು 3 ವರ್ಷ. ನೋಡಿ, ಇದು ತಾರ್ಲೆ ಬಾರ್ಲೆಯಿಂದ ಮಾಡ್ತಾರೆ. ಈ ಹಾಲಕ್ಕಿ ಮಹಿಳೆಯರು ಮಳೆ ಹೋದ ಸಂದರ್ಭದಲ್ಲಿ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ತಾ ಇತ್ತು. ಮಳೆ ರಾಯಿನಲ್ಲಿ ಮರೆ ಹೋಗೋದು, ಮಳೆಯನ್ನ ಕರೆಯೋದು. ಮೊದಲು ರಾತ್ರಿ 12 ಗಂಟೆಯಲ್ಲಿ ಕಾಡಲ್ಲಿ ಹೋಗಿ ಬರೀ ಬೆತ್ತಲೆ ನಿಂತ್ಕೊಂಡು ಮಳೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ರು. ಇವಾಗೆಲ್ಲ ಈ ಥರ ತಾರ್ಲೆ ಬಾರ್ಲೆ ಮಾಡಿ ಮಳೆ ರಾಯಿನಲ್ಲಿ ಮರೆ ಹೋಗೋದು, ಮಳೆಯನ್ನು ಕರೆಯೋದು. ಅದಕ್ಕೆ ಗುಮ್ಮಟೆ ಪಾಂಗ್ ಬಳಸ್ತಾರೆ, ಮಣ್ಣಿನ ಪಾಟ್. ನೋಡಿ, ಇದೇ ಸುಕ್ರಿ ಬೊಮ್ಮೆಗೌಡನ ಒರಿಜಿನಲ್ ಮನೆ. ಅಂಕೋಲಾರಿಂದ 3 ಕಿಲೋಮೀಟ್ರ್ ಬಡಿಗಿದೆ. ಅವಳ ಮನೆ ಮುಂದೆಲೆ ತಾರ್ಲೆ ಬಾರ್ಲೆ ಮಾಡ್ತಾ ಇರೋದು ಅಯ್ಯಮ್ಮ ಶಿವಳೆ. ಸೇಮ್ ಅದೇ ಥರ ಮನೆ ಕಟ್ಟಿರೋದು. ಇದೆರಡು ರೂಮು, ಡಬಲ್ ಬೆಡ್ರೂಮ್ಗೆ 2 BHK. 2 BHK. ನೋಡಿ, ಇಲ್ಲಿದ್ದಾರೆ ಅಮ್ಮ. ಈ ಅಮ್ಮನಿಗೆ 1900 ಅಡುಗೆ ಮನೆ, ಜನಪದ ಇಲ್ಲೊಂದು ರೂಮು, 2000 ಇಸ್ವಿಲಿ ನಾಡೋಜ ಇಲ್ಲೊಂದು ರೂಮು, 2000 ಎರಡೆರಡು ರೂಮ್ ಐತೆ ನೋಡಿ. 2016 ಪದ್ಮಾಶ್ರೀ. ಈ ಅಮ್ಮ ಮದುವೆ ಆದಾಗ 11 ವರ್ಷ, ಗಂಡಿಗೆ 55 ವರ್ಷ. ಈ ಅಮ್ಮನ ಮಕ್ಕಳಿರ್ಲಿಕ್ಕೆ ಒಬ್ಬ ಸಾಕು ಮಗುನ ಸಾಕೊಂಡಿದ್ಲು. ಸರ್ಕಾರ ಮನೆಯೆಲ್ಲ ಹೊಡೆದೊಂದು ಮೋಡ್ ಮನೆ ಕಟ್ಕೊಟ್ಟಿದೆ. ಇವತ್ತು 8ನೇ ತರಗತಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸುಕ್ರಿ ಬೊಮ್ಮೆಗೌಡಂದಲೇ ಸಿಗುತ್ತೆ. ಸುಗ್ಗಿ ಕುಣಿತದ ಡ್ರೆಸ್ ಇದು. ಪಗರಣ ಅಂತಾರೆ. ಮೊದಲು ಇವರು ಬರೀ ಬೆತ್ತಲ್ ಕುಣಿಯರು. ಕಾಲ ಬದಲನ್ ಸುಪ್ಪಿಟ್ಕೊಂಡ್ರು, ಇನ್ನೂ ಕಾಲ ಬದಲಂತೆ ಮನ ಬಂದ ಡ್ರೆಸ್ ಹಾಕಿದ್ರು. ಇದು ಅವ್ರ ಗುಮ್ಮಟೆ ಕಲಾ ಪ್ರದರ್ಶನ. ಅವ್ರದ್ದು ಅಡಿಗೆ ಮನೆಗೆ ಓಪನ್ ಕಿಚನ್ ಮತ್ತೆ ಬರ್ತಾರೆ. ನೀವು ಕಸರ ಹತ್ರ ಹಳೇದು ಹಾಲಕ್ಕಿ ಒಕ್ಕಲಿಗ. ಇವರು ಹಾಲು ಕೊಟ್ಬಿಟ್ಟು ಅಕ್ಕಿ ಇಸ್ಕೊಂತಿದ್ರಂತೆ, ಅದಕ್ಕೆ ಹಾಲಕ್ಕಿ ಅಂತ ಬಂದಿರೋದಂತೆ ಇವ್ರಿಗೆ ಹೆಸರು. ಹಾಲು ನೋಡಿ, ಕೋಳಿ ಕರಿ. ಕೋಳಿ ಪಿಳ್ಳೆ. ಏನು ಕರಿಯೇ ಬಾಬಾ ಅನ್ನು ಬರ್ತದದು. ಅನ್ನು ಬಂತೈತ ಅಲ್ಲಿ ಬಂತು ಇನ್ನೊಂತವು. ಬಾ ಇಲ್ಲಿ ಒಳಗಡೆ. ಇಲ್ಲಿ ಯಾರಪ್ಪ ಇದು ಹೆಂಗ್ ಕಾಣ್ತೈತೆ ಅಂದ್ರೆ ಸಡನ್ ಆಗಿ ನೋಡಿದ ತಕ್ಷಣ ಅಯ್ಯೋ ಹುಡುಗ ಅಲ್ಲಿ ಅಲ್ಲೋಡು, ಚಿಕ್ಕ ಹುಡುಗ ಪಾಪು ಎತ್ಕೊಂಡು. ನೋಡಿ, ಇದು ದೊಡ್ಡ ಹಬ್ಬ, ಹೋಳಿ ಹಬ್ಬ. ಹೋಳಿ ಕುಣಿತ, ಅಡಿಗೆ ಮನೆ, ಬೆಡ್ರೂಮು, ಮಕ್ಕಳನ್ನ ಕುಸುಮರಿ ಉಪ್ಪಿನ ಮುದ್ದೆ, ಅರಣ್ಯದಲ್ಲಿ ಬದುಕು, ಮಜ್ಜೆ ಕಡಿಯೋದು, ಕೋಳಿ ಮ್ಯೂಸಿಯಂ ಐತಲ್ಲ. ನೀನ್ ಮಜ್ಜಿಗೆ ಕಡೆ ಬರ್ತಾವ ಇಲ್ಲಿ ಒಳಗಡೆ ಮಣ್ಣು ಕಣಿ. ಇನ್ನೊಂದು ಜನಾಂಗದ್ದು ಸೋಲಿಗ ಅಂತೆ, ಸೇಮ್ ಅದೇ ಥರನೇ, ಕಾಡು ಮನುಷ್ಯರು ಅನ್ನೋ ಥರನೇ ಇವರು. ಜನರಿಗೆ ನೀನು ಗೊಂಬೆ ತರ ನಿಂತ್ಕೊಂಡ್ಬಿಡು. ಹಂಗೆ ಇರು. ಇದೇನು ಗೊಂಬೆನ ಇದು? ಹೌದು, ಸಿಮೆಂಟ್ ಅಲ್ಲಿ ಮಾಡಿರೋದು ಇದು. ಆಗಿನ ಕಾಲದಲ್ಲಿ ಈ ತರ ಇತ್ತು ಗೊಂಬೆಗಳು. ಕಣ್ಣಿಂಗೆಲ್ಲ ಅಂತ ಐತ್ ಮತ್ತೆ. ಅಂತ ಇಲ್ಲ. ಇಲ್ಲಿ ಏನೋ ಇದೆ ನೋಡ್ರಿ, ಮರ ಯಾವ ಥರ ಐತೆ ಅಂತ. ದೊಡ್ಡ ಸಂಪಿಗೆ ದೈವ ಬನ. ಓ, ಇಲ್ಲಿ ತ್ರಿಶೂಲಗಳು. ಇದೆಲ್ಲ ರಿಯಲ್ ಫೋಟೋಸ್. ಇದೆಲ್ಲ ಮರ ಏನು ಎಷ್ಟು ಯೂಸ್ ಆಗೈತೆ ಗುರು ಬುಡದಲ್ಲಿ. ಯಪ್ಪ, ಗೊಂಬೆ ಮತ್ತೆ ಗೊಂಬೆ ಇಲ್ಲೊಂದಿತ್ತು, ಸೇಮ್ ಟು ಸೇಮ್. ಇಲ್ಲೊಂದು ಗೊಂಬೆ ಬಾಯಿ ಬಿಟ್ಕೊಂಡ್ಬಿಟ್ಟದ್ ಗೊಂಬೆ. ನೊಣ ಹೋಗತ್ತೀಗ, ನೊಣ ಹೋಯ್ತು. ಇವಾಗ ಅಲ್ಲಿ ಕೆಳಗಡೆ ಮ್ಯೂಸಿಯಂ ನೋಡಕ್ ಹೋಗ್ಬೇಕು. ಏನ್ ನೋಡಕ್ ಜನನಿ? ಅಲ್ಲ, ಇವಾಗ ಕೆಳಗಡೆ ಇನ್ನೊಂದು ಏನ್ ನೋಡಕ್ ಹೋಗೋದು? ಏನು ಮ್ಯೂಸಿಯಂ ಅಂದ್ಬಿಡ್ತಾಳೆ ಒಂದ್ಸಲಿ, ಮ್ಯೂಸಿಯಂ ಅಂತಾಳೆ ಕರೆಕ್ಟಾಗಿ. ಇವಾಗ ಅಲ್ಲಿ ಕೆಳಗಡೆ ಮ್ಯೂಸಿಯಂಗಳಿದೆಯಂತೆ, 4-5 ಮ್ಯೂಸಿಯಂ ಇದೆ ಕೆಳಗಡೆ. ಇವಾಗ ಮ್ಯೂಸಿಯಂ ನೋಡಕ್ ಹೋಗೋಣ. ಇಲ್ಲೇನು ಆಟ ಆಡ್ಲಿಲ್ವ ಅವಲಿಂದ ನೀನು? ಮತ್ತೆ ಇನ್ನೇನು ಮಾಡಿದ್ದೀನಿ ಅವಲಿಂದ? ಇವಾಗ ಇಲ್ಲಿ ಬಾಲ್ ಮ್ಯೂಸಿಯಂ ನೋಡೋಣ. ಮ್ಯೂಸಿಯಂ ಒಳಗಡೆ ಏನೇನೋ ಇಟ್ಟಿರ್ತಾರಂತೆ ಜನನಿ. ಮ್ಯೂಸಿಯಂ ಒಳಗಡೆ ಏನೇನೋ ಇಟ್ಟಿರ್ತಾರೆ. ಮ್ಯೂಸಿಯಂ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೆಫ್ಟಿಗೆ ಹೋಗ್ಬೇಕು. ಹೋಗೋಣ ಇವಾಗ. ಕೋತಿ ಇನ್ನ ಅವಲಿಂದ ತಿಂತಾನೆ ಐತೆ. ಓ, ಅಲ್ಲೇ ಯಾವ ರೇಂಜಿಗೆ ತಿಂದಾಕ್ಬಿಟ್ಟೈತೆ. ಅಲ್ಲಿ ಕೆಳಗಡೆ ಐತೆ, ನಿಂಗೆ ಕಾಣ್ತಾ ಇಲ್ಲ. ಅವ್ರ ಅಮ್ಮಂಗ್ ತಪ್ಕೊಂಡೈತೆ ನೋಡಲ್ಲಿ. ಕಾಣಿಸ್ತಾ? ಅಲ್ಲಿ ಈಗ ನೋಡಲ್ಲಿ ಮೇಲ್ ಬಂತು ಅಲ್ಲಿ. ಲೋಕಮಾತಾ ಮಂದಿರ ಮ್ಯೂಸಿಯಂ. ಚಪ್ಪಲಿ ಬಿಡು ಬಾ, ಇಲ್ಲಿ ಚಪ್ಪಲಿ ಇಲ್ಲೇ ಬಿಡು.
ಆಯಿಲ್ ಟ್ಯೂಬ್ ಅಂತೆ, ಅಂದರೆ ಹಳೆಯ ಕಾಲದ ಏನೇನಿತ್ತು ಎಲ್ಲ ಐಟಮ್ಸ್. ದನ ಕರು ಎಮ್ಮೆ ಕಟ್ತಿರೋದು. ಬೆಲ್ಸ್, ಗಂಟೆಗಳು, ಟೈಪ್ಸ್ ಆಫ್ ಬೆಲ್ಸ್ ನೋಡ್ರಿ. ಈ ಥರ ಎವಲ್ಯೂಷನ್ ಆಗಿರೋದು ಗಂಟೆ. ಸಾಕು. ಬಾಯಿ ಕುಕ್ಕೆಗಳು, ಇಲಿಬೋನು, ರ್ಯಾಟ್ ಟ್ರ್ಯಾಪ್ ನೋಡ್ರಿ. ಆ ಕಾಲದಲ್ಲೂ ಇದೇ ಥರದ್ದು, ಇವಾಗಲೂ ಇದೇ ಥರದ್ದೇ ಬರೋದು. ಮಾಡಿಫೈಡ್ ವರ್ಷನ್ ಇರುತ್ತೆ. ಇದೇ ಟ್ರಿಕ್ಕೆ ಅವಾಗಲೂ ಯೂಸ್ ಮಾಡ್ತಿದ್ವಿ ನೋಡ್ರಿ. ಡಬಲ್ ಟ್ರೇ ಬ್ಯಾಲೆನ್ಸ್ ತಕ್ಕಡಿ. ಕೈಯಲ್ಲಿ ಹಂಗೆಲ್ಲ ಹಿಡಿದು ಎಳಿಬಾರ್ದು, ಸುಮ್ಮನೆ ಇರಬೇಕು, ಸುಮ್ಮನೆ ನೋಡ್ಬೇಕಷ್ಟೇ. ಇಲ್ಲಿ ನೋಡ್ರಿ, ಇದು ಕಣ್ಜ, ಇದು ಭತ್ತ ಎಲ್ಲ ತುಂಬಕ್ಕೆ ಯೂಸ್ ಮಾಡ್ತಿದ್ವಿ. ನಮ್ಮ ಮನೇಲೂ ಇತ್ತು ಅವಾಗ ಈ ಥರದ್ದು, ಇವಾಗಿಲ್ಲ. ಹಾಂ, ಕಾಯಿ ತುರಿಯೋದು. ಇದು ಕಾಯಿ ತುರಿಯೋದೆ. ಈ ಕಡೆ ಬಾ. ಏನಿದು ನೋಡಿ ಹೇಳೋಣ. ಏನಿದು? ಹತ್ರ ಹೋಗಿ ನೋಡು. ಏನದು? ಏನಿದು? ನಮ್ಮ ಮನೇಲೂ ಇತ್ತಲ್ಲ ಈ ಥರದ್ದು. ಏನದು? ಅಲ್ಲಾಡ್ಸ್ಬೇಡ, ಹಂಗೆ ಹೇಳು. ಅಲ್ಲಿ ನೋಡ್ಬಿಟ್ಟು ಹೇಳ್ದ ನೀನು? ಹಾಂ, ಓದ್ಬಿಟ್ಟು ಹೇಳ್ದ? ಓದಕ್ಕೆ ಬರ್ತದ ನಿಂಗೆ ಕರೆಕ್ಟಾಗಿ? ಶಾವಿಗೆ ಮಾಡೋದು ಅಂತ ಕಂಡಿಡ್ಬಿಟ್ಲು ಕ್ಲೀನಾಗಿ. ಇದು ಅದು ಆ ಥರದ್ದೇ ಕಣೆ. ಬಟರ್ ಬ್ಯಾಲೆನ್ಸ್. ಓಹೋ, ಬಟರ್ ಬ್ಯಾಲೆನ್ಸ್ ಅಂತೆ. ಒಂದು ತಟ್ಟೆಯ ತಕ್ಕಡಿ. ನಾನಿದು 2 ಸೈಡ್ ಬರುತ್ತೆ, ಒಂದು ಸೈಡ್ ಕಿತ್ತೋಗೈತೇನೋ ಅಂತ ಅನ್ಕೊಂಡೆ. ಬರೀ ಇದು ಒಂದು ಸೈಡೇ ಬರೋದು. ಇದು ಫಸ್ಟ್ ಇದಾದ್ಮೇಲೆ ಇದು ಡಬಲ್ ಟ್ರೇ 2 ಇರೋದು ಬಂದಿದ್ದು ಅಂತ. ಒಂದನ್ನ ತೂಕಕ್ಕೆ ರೆಫರೆನ್ಸ್ ಆಗಿ ಇಟ್ಕೊಂಡು ಇನ್ನೊಂದು ತೂಕ ಮಾಡೋದು ಅಂತ. ಇದು ಬರೀ ನಮ್ಮ ಅಳತೆಯಲ್ಲೇ ತೂಕ ಮಾಡ್ಬೇಕು. ಇದನ್ನು ನಮ್ಮ ಮೈಂಡಲ್ಲಿ ಅಳತೆ ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡು ಎಷ್ಟು ಬರ್ಬೋದು ಅನ್ನೋ ಥರ ಹಿಂಗೆ ಒಂದೇ ಒಂದು ಸೈಡ್ ತಕ್ಕಡಿ ನೋಡ್ರಿ. ಕ್ರೇಜಿ, ಸಾಕಾಗೈತೆ. ಇದೇ ಥರ ಇನ್ನೂ 2 ಇಲ್ಲ 3 ಏನೋ ಮ್ಯೂಸಿಯಂ ಐತಂತೆ. ಈ ಥರ ಅವಾಗಿನ ಹಳೆ ಕಾಲದ ಯಾವ್ಯಾವ ಥರ ಇತ್ತು ಅಂತ ಎಲ್ಲ ಇರೋದು ಅಷ್ಟೇ. ನೆಕ್ಸ್ಟು ಇವಾಗ ಇನ್ನೊಂದಕ್ಕೆ ಹೋಗೋದ. ಇನ್ನೊಂದು ಇತ್ತು ಚಿತ್ರ ಕುಟೀರ ಅಂತ. ಇದೇನೋ ಫಿಲಮ್ ಥಿಯೇಟ್ರ್ ಇರ್ಬೋದಾ? ಚಿತ್ರ ಅಂತಿದೆಯಲ್ಲ, ಆದರೆ ಇದು ಕ್ಲೋಸ್ ಆಗಿಬಿಟ್ಟಿದೆ, ಬೀಗ ಹಾಕ್ಬಿಟ್ಟವ್ರೆ. ಏನೋ ಒಳಗಡೆ ಒಂಚೂರು ಸರಿ ಮಾಡ್ಬೇಕೇನೋ, ಅದಕ್ಕೇ ಇವಾಗ ಬೇರೆದು. ಕ್ರೇಜಿ ಆಗೈತೆ ನೋಡ್ರಿ. ಅದಿಲ್ಲ ವೀಡಿಯೋ ಮಾಡೋಂಗಿಲ್ಲ. ಇಲ್ಲಿ ಇನ್ನೊಂದು ರಥ ಐತೆ ನೋಡ್ರಿ. ಅಂದರೆ ಇದು ಅದು ಕಟ್ಟಾಗ್ಬಿಟ್ಟೈತೆ, ಇರೋದೇ ಅರ್ಧಕ್ಕೆ. ಫುಲ್ಲು ಉಡಂದು ಮರದ್ದು ರಥ. ಇಲ್ಲಿ ಇನ್ಫಾರ್ಮೇಷನ್ ಹಾಕೋರು ನೋಡ್ರಿ. ಶ್ರೀ ಸೋಮೇಶ್ವರ ದೇವಸ್ಥಾನದ ತೇರಂತೆ. ಇದು 1902ದಂತೆ. ಓ, ಹಲ್ಸೂರು, ಬೆಂಗಳೂರು. ಓಹೋ, ನಿರ್ಮಾಣ ಕಾಲ ಅಲ್ಲಿ 1902, 1902ರಲ್ಲಿ ಹಲ್ಸೂರಲ್ಲಿ ಇದು ತಯಾರಾಗಿರೋದು. ಫುಲ್ಲು ಉಡಂದಿದು. ಡೀಟೇಲಿಂಗ್ ಅಲ್ಲಿ ಒಂದೊಂದು ಹಿಂಗೆ ಬಾಕ್ಸ್ ಥರ ಮಾಡೋದ್ರಲ್ಲಿ ಒಂದೊಂದರಲ್ಲೂ ಒಂದೊಂದು ಸ್ಕಲ್ಪ್ಚರ್ ಗುರು. ಕ್ರೇಜಿ. ಅದು ಒಂದೊಂದರಲ್ಲೂ ಒಂದೊಂದು ಕತೆ ಇರುತ್ತೆ ಆ ಥರ. ಏನು ತೋರಿಸ್ತೀಯ? ಏನದು? ಏನು ಅದೆಲ್ಲ ಸರ್ಪ್ರೈಸ್ ಅನ್ನು ಆಟ ಆಡೋದು ಸಿಕ್ತಾ? ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್, ಜಾರ ಬಂಡಿ. ಬಾ, ಹಿಡ್ಕೊತೀನಿ ಜಾರು. ಇದ್ರ ಮೇಲೆ ಹತ್ತು ಆಡಿಸ್ತೀನಿ. ಕೂತ್ಕೋ ಕ್ಲೀನಾಗಿ. ಕಂಬಿ ಹಿಡ್ಕೋ. ಜೋರಾಗಿ ಆಡಿಸ್ತೀನಿ ಇವಾಗ. ಜೋರಾಗಿ ಇಲ್ಲಿ ಸಾಕೊಂಗಾರೆ. ಜೋರಾಗಿ ಜನನಿ. ಇಲ್ಲಿ ಎಲ್ಲ ಜಾಗ ಎಲ್ಲ ನೋಡಿದಾಯ್ತು. ಅಲ್ಲಿ ಯಾವ ಬುಡಕಟ್ಟು ಜನಾಂಗದವ್ರು ಇರ್ತಾರೆ, ಅದು ಇದು ಎಷ್ಟೊಂದು ಥರದ್ದು. ಆಮೇಲೆ ಮ್ಯೂಸಿಯಂ ಸಕ್ಕದಾಯಿತು. ಆ ಮ್ಯೂಸಿಯಂ ಅಂತೂ ಏನಂತ, ಅದು ಮ್ಯೂಸಿಯಂ ಹೆಸರು ಏನೋ ಮಹಲ್ ಅಂತಿತ್ತು. ಅದು ಸಕ್ಕದಾಯಿತು. ಅದ್ರ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತಂದ್ರು. ಅದ್ರ ಒಳಗಡೆ ಫುಲ್ ತೋರಿಸಿದ್ರೆ ಸಕ್ಕದಾಗಿರೋದು ಅಲ್ವಾ ಜನನಿ? ಆಟ ಆಡೋದು ಜನನಿ ಅಲ್ಲಿ ಒಳಗಡೆ ಎಲ್ಲನೂ ನೋಡಿದ್ವಿ. ಸಕ್ಕದಾಗೈತೆ ಜಾಗ ಇದು. ನೀವು ಯಾರಾದರೂ ಬಂದು ನೋಡೋಂಗಿದ್ರೆ ನೋಡಿ. ಇಲ್ಲಿ ರಾಮನಗರದಿಂದ 5-6 ಕಿಲೋಮೀಟ್ರ್ ಏನೋ ಐತೆ. ಜಾನಪದ ಲೋಕ ಅಂತ ಈ ಪ್ಲೇಸ್ ಹೆಸರು. ಅಷ್ಟೇ ಈ ವಿಡಿಯೋಗೆ. ಎಲ್ಲರಿಗೂ ಟಾಟಾ ಬಾಯ್ ಹೇಳು. ನಮಗೆ ಇಲ್ಲಿ ಇವಾಗ ಹೋಗುವ ದಾರಿಯಲ್ಲಿ ಲೋಟಸ್ ಫ್ಲವರ್, ಕೆರೆಯಲ್ಲಿ ಲೋಟಸ್ ಫ್ಲವರ್ ಕಮಲ ಬಿಟ್ಟಿದೆ. ವೈಟ್ ಕಲರು, ಪಿಂಕ್ ಕಲರ್ ಅಲ್ಲ ಇದು. ಅದನ್ನು ಕಿತ್ಕೊಡೋಣ ಅಂತ ಇವಾಗ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗೋಣ ಬನ್ನಿ.
ಅಲ್ಲಿಂದ ಫುಲ್ ವೈಟ್ ಕಲರ್ ಕಾಣ್ತಾ ಇತ್ತು. ಅಲ್ಲೋಡಲ್ಲಿ ತುದಿಲಿ ಪಿಂಕ್ ಐತೆ. ಓ ಇದು ಫುಲ್ ವೈಟ್ ಕಲರು, ಒಂದೊಂದು ಪಿಂಕು. ಇದು ಆರಾಮಾಗಿ ಸಿಗ್ತದೆ ಕೈಗೆ. ಇನ್ನೊಂದು ಚೂರೇ ಚೂರು. ಹಾಂ ಸಿಕ್ತು ಜನನಿ, ಸಿಕ್ತು. ಬೈ ಇಲ್ಲಿ ತಗೋ. Thank you, Mama. ಯಾವ ಕಲರ್ ಅದು? Pink color. ವೈಟು ಪಿಂಕ್ ಎರಡು ಇರೋದು ಅದರಲ್ಲಿ. ಇವಾಗ ಹೋಗೋಣ ಬನ್ನಿ. Nice, play, subscribe.